ನಮೋ ವೆಂಕಟೇಶಾಯ. SVBC ಕನ್ನಡ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ತಿರುಮಲದಲ್ಲಿ ವೈಭವದ ವೈಕುಂಠ ಏಕಾದಶಿ ಪರ್ವದಿನ ಸ್ವರ್ಣ ರಥೋತ್ಸವದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿ ಭಕ್ತರಿಗೆ ದಿವ್ಯಾನುಗ್ರಹ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ವರ್ಣರಂಜಿತ ವೈಕುಂಠ ಏಕಾದಶಿ. ಭಗವಂತನ ದರ್ಶನ ಪಡೆದ ಗಣ್ಯಾತಿ ಗಣ್ಯರು, ಅಪಾರ ಭಕ್ತ ಸಮೂಹ. ನಾಡಿನೆಲ್ಲೆಡೆ ಆಲಯಗಳಲ್ಲಿ ಅದ್ಧೂರಿ ವೈಕುಂಠ ಏಕಾದಶಿ ಸಂಭ್ರಮಾಚರಣೆ. ಮುಂಜಾನೆಯಿಂದಲೇ ವೈಕುಂಠ ದ್ವಾರ ದರ್ಶನ ಪಡೆದ ಪುನೀತರಾದ ಭಕ್ತಜನ. ಜಗತ್ತನ್ನು ಆಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಒಲಿಸಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸುಪ್ರಭಾತ ಸೇವೆ ಮೂಲಕ ನಿದ್ದೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನ ನಿದ್ದೆಯಿಂದ ಎಚ್ಚರಗೊಳಿಸುತ್ತಾರೆ. ಸ್ವಾಮಿಯವರನ್ನು ನಿದ್ದೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 15ನೇ ದಿನದ ಪಾಸುರ. எல்லேளம் கிளியே இன்னம்முறங்குதியோ சில்லென்றளையேன் மின் நங்கை மீர் போதருகின்றேன் வல்லேயுள் கட்டுரைகள் பண்டேயுன்பாயரிதும் வல்லீர்கள் நீங்களே நானே தானாயுடக ஒல்லே நீ போதாய் உனக்கென்ன வேறுடமை எல்லாரும் போந்தாரோ போந்தார் போன்றெண்ணிக்கொள் வல்லானை கொன்னானை மாத்தாரை மாத்தளிக்க வல்லானை மாயனை பாடேலோரெம்பாவாய். ஆண்டாள் திருவடிகளே ಶರಣಂ. ಶ್ರೀ ಮಲಯಪ್ಪ ಸ್ವಾಮಿ ಭಕ್ತರಿಗೆ ಚಿನ್ನದ ಕಿರಣಗಳಲ್ಲಿ ಅದ್ಭುತ ದರ್ಶನ ನೀಡಿ ಕೃಪೆ ತೋರಿದರು. ವೈಕುಂಠ ಏಕಾದಶಿಯ ಶುಭ ಸಂದರ್ಭದಲ್ಲಿ ಮಂಗಳವಾರ ಬೆಳಗ್ಗೆ ಇಳ ವೈಕುಂಠದ ತಿರುಮಲ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಚಿನ್ನದ ರಥೋತ್ಸವ ನಡೆಯಿತು. ಶ್ರೀ ವೆಂಕಟೇಶ್ವರ ಸ್ವಾಮಿಯು ದೇವತೆಗಳೊಂದಿಗೆ ಚಿನ್ನದ ಆಭರಣಗಳು, ಪರಿಮಳಯುಕ್ತ ಹೂವಿನ ಮಾಲೆಗಳು ಮತ್ತು ರೇಷ್ಮೆ ಪೀತಾಂಬರಗಳಿಂದ ಅಲಂಕರಿಸಲ್ಪಟ್ಟು ವೈಭವವಾಗಿ ಚಿನ್ನದ ರಥದ ಮೇಲೆ ಆಸೀನರಾಗಿ ಅಸಂಖ್ಯಾತ ಭಕ್ತರಿಗೆ ದರ್ಶನ ನೀಡಿದರು. ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಅಪಾರ ಭಕ್ತ ಸಮೂಹದೊಂದಿಗೆ ಭಗವಂತನ ದಿವ್ಯ ದರ್ಶನದೊಂದಿಗೆ ಸಂಭ್ರಮದ ವೈಕುಂಠ ಏಕಾದಶಿ ಪರ್ವದಿನಕ್ಕೆ ಸಾಕ್ಷಿಯಾಗಿತ್ತು. ದೇವಾಲಯದಲ್ಲಿ ಪ್ರಥಮವಾಗಿ ಆಸ್ಥಾನಂ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬಳಿಕ ವೈಕುಂಠ ದ್ವಾರಕ್ಕೆ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿ ನೆರವೇರಿಸಿ ವೈಕುಂಠ ದ್ವಾರ ಬಾಗಿಲನ್ನು ಭಕ್ತರ ದರ್ಶನಕ್ಕೆ ಅನುವು ಮಾಡಿದರು. ಈ ವೇಳೆ ದರ್ಶನಕ್ಕೆ ಬಂದ ಭಕ್ತಾದಿಗಳು ವರ್ಣರಂಜಿತ ಪುಷ್ಪಗಳಿಂದ ಸಿಂಗಾರಗೊಂಡ ದೇವಾಲಯವನ್ನ ಕಣ್ತುಂಬಿಕೊಂಡರು. ಆಲಯದ ಪ್ರಾಂಗಣದಲ್ಲಿ ಹಂಸರೂಪದ ಅಲಂಕಾರ, ವಿಷ್ಣು ಭಗವಂತನ ಸ್ತಂಭ ಚಿತ್ರಗಳು, ದಶಾವತಾರ ರೂಪಕ ಚಿತ್ರಗಳು, ಜಗಮಗಿಸುವ ವಿದ್ಯುತ್ ಅಲಂಕಾರ, ಭವ್ಯವಾದ ಸ್ವಾಗತ ಮಂಟಪಗಳು ವೈಕುಂಠ ಏಕಾದಶಿ ಸಂಭ್ರಮದ ಮೆರಗನ್ನ ಹೆಚ್ಚಿಸಿದವು. ಭಗವಂತನ ನಾಮಸ್ಮರಣೆಯು ವಿಶೇಷ ಸಂಗೀತ ಕಚೇರಿಯನ್ನು ಆಯೋಜಿಸಲಾಗಿತ್ತು. ಆಲಯಕ್ಕೆ ಬಂದ ಭಕ್ತಾದಿಗಳು ಸುಗಮ ದರ್ಶನಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕೈಗೊಳ್ಳಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನದೊಂದಿಗೆ ಭಗವಂತನ ಕೃಪೆಗೆ ಪಾತ್ರರಾದರು.
ವೈಕುಂಠ ಏಕಾದಶಿ ಪರ್ವ ದಿನದಂದು ದೇವಾಲಯದಲ್ಲಿ ನೆರವೇರಿದ ಪೂಜಾ ಕೈಂಕರ್ಯಗಳಲ್ಲಿ ದೇವಾಲಯದ ಎಇಒ ಬಿ ಬಾಲರಾಜು, ಎಲ್ಎಸಿ ಅಧ್ಯಕ್ಷರಾದ ಕೆ ವೀರಾಂಜನೇಯಲು, ಸೂಪರಿಂಟೆಂಡೆಂಟ್ ವಿ ಜಯಂತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಗೋವಿಂದ 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 ಕಲ್ಲಣ ವೆಂಕಟೇಶ್ವರ ಗೋವಿಂದ 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 ಕಲ್ಲಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದ ನಂದನ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಕರುಣಾ ಸಾಗರ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ದಿವ್ಯ ಮಂಗಲ ರೂಪ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಓಂ ನಮೋ ವೆಂಕಟೇಶಾಯ. ಇವತ್ತು ವೈಕುಂಠ ಏಕಾದಶಿ ಹಬ್ಬದ ಸಂದರ್ಭದಲ್ಲಿ ನಾವು ಇಲ್ಲಿ TTD ವಯಾಲಿ ಕಾವಲಿನಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಆಗಲೇ ಬರ್ತಾ ಇದ್ದಾರೆ. ಬೆಳಗಿನ ಜಾವ 1:45 ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರೆಲ್ಲರೂ ಬಂದು ತಮ್ಮ ದೇವರು ಶ್ರೀ ವೆಂಕಟರಮಣ ಸ್ವಾಮಿಯವರ ಆಶೀರ್ವಾದ ತಗೊಂಡು ಅಲ್ಲಿಂದ ವೈಕುಂಠ ದ್ವಾರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ನಾವು ದೇವಸ್ಥಾನದಿಂದ ವ್ಯವಸ್ಥೆ ಮಾಡಿರುವಂಥ ಅನ್ನಪ್ರಸಾದವನ್ನು ಹಾಗೆ ದಾನಿಗಳು ವ್ಯವಸ್ಥೆ ಮಾಡಿದಂಥ ಲಾಡು ಪ್ರಸಾದ ತಗೊಂಡು ಅದಾದಮೇಲೆ ದೇವಸ್ಥಾನದ TTD ದೇವಸ್ಥಾನದಿಂದ ಬರುವ TTD ಲಡ್ಡು ತಿರುಮಲ ಲಾಡು ಪ್ರಸಾದವನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇವನ್ನೆಲ್ಲ ಆದಮೇಲೆ ಭಕ್ತರಿಗೆ ಅವರಿಗೆ ಬೇಕಾದಷ್ಟು ಡೈರಿಗಳು ಕ್ಯಾಲೆಂಡರ್ಗಳು ಅವೈಲೇಬಲ್ ಇದ್ದಾವೆ. ಇಲ್ಲಿ ಎಲ್ಲ ಉಪಯೋಗಿಸ್ಕೊಂಡು
ಆರಾಮದಾಯಕ ರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವರೆಲ್ಲ ನಾವು ಕ್ಯೂ ಲೈನ್ ಕಡೆ ಹೋಗಿ ಅವ್ರ ಹತ್ರ ಒಂದು ಸರಿ ಕೇಳಿದಾಗ ಅವರೆಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಯಾಕಂದರೆ ಇಲ್ಲಿ ವ್ಯವಸ್ಥೆ ಮಾಡಿರುವಂಥ ಡೆಕೋರೇಷನ್, ಮೇಯ್ನ್ಲಿ ಇಲ್ಲಿ ದೇವಸ್ಥಾನಕ್ಕೆ ಮಾಡಿರುವಂಥ ಡೆಕೋರೇಷನ್ ಬಗ್ಗೆ ತುಂಬ ಖುಷಿಯಾಗಿದ್ದಾರೆ. ಅದಾದಮೇಲೆ ಇಲ್ಲಿ ಸಿಗ್ತಾ ಇರೋ ಅನ್ನಪ್ರಸಾದ ತುಂಬ ರುಚಿಯಾಗಿದೆ. ಅದ್ರ ಬಗ್ಗೆನೂ ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ. ಇದ್ರ ಬಗ್ಗೆ ನಾವು ಎಲ್ಲ ಸಂತೋಷವಾಗಿದೆ. ವೈಕುಂಠ ಏಕಾದಶಿ ನಿಮಿತ್ತ ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಏಕಾದಶಿ ನಿಮಿತ್ತ ಶ್ರೀ ಪದ್ಮಾವತಿ ದೇವಿ ನೆಲೆಸಿರುವ ತಿರುಚಾನೂರು ಕ್ಷೇತ್ರ ಅಪಾರ ಭಕ್ತರ ಸಡಗರದಿಂದ ತುಂಬಿತ್ತು. ಹರಿದೇವರಿಯಲ್ಲಿ ಶ್ರೀ ಪದ್ಮಾವತಿ ದೇವಿಯ ಸನ್ನಿಧಿಯನ್ನ ಸಾಂಪ್ರದಾಯಿಕವಾಗಿ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಕಣ್ಣಿಗೆ ಮನಸೂರೆಗೊಳ್ಳುವ ಹಾಗೂ ಆಧ್ಯಾತ್ಮಿಕತೆ ಮೂಡುತ್ತದೆ. ಮಂಗಳವಾರ ಪಾಂಚರಾತ್ರ ಆಗಮೋಕ್ತವಾಗಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ತಿರುಮಂಜನವನ್ನ ನೆರವೇರಿಸಲಾಯಿತು. ಶ್ರೀಕೃಷ್ಣಸ್ವಾಮಿ ಮುಖಮಂಟಪದಲ್ಲಿ ವಿಶೇಷ ಸ್ನಾನ ಘಟ್ಟದ ಮೇಲೆ ಅಮ್ಮನವರ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಳಶಾರಾಧನೆ ನೆರವೇರಿಸಿದರು. ನಂತರ ವೇದ ಮಂತ್ರಗಳು ಮತ್ತು ಶುಭ ವಾದ್ಯಗಳ ನಡುವೆ ಪಂಚಾಮೃತ, ಅರಿಶಿಣ ಮತ್ತು ಶ್ರೀಗಂಧದಿಂದ ಹರಿದೇವಿಗೆ ಭವ್ಯವಾದ ಸ್ನಪನ ತಿರುಮಂಜನವನ್ನ ಮಾಡಲಾಯಿತು ಮತ್ತು ಮಹಾಮಂಗಳಾರತಿಯನ್ನ ಸಮರ್ಪಿಸಲಾಯಿತು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ಉಡುಪಿ ತಾಲೂಕು ಬ್ರಾಹ್ಮಣ ಸಂಘದ ಸಹಯೋಗದೊಂದಿಗೆ ಕೋಟಿ ತುಳಸಿ ಅರ್ಚನೆಯು ನಡೆಯಿತು. ಇದರ ಅಂಗವಾಗಿ ಶ್ರೀಕೃಷ್ಣನಿಗೆ ವಿಶ್ವಸಾರಥಿ ಶ್ರೀಕೃಷ್ಣ ಅಲಂಕಾರವನ್ನ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿ ಆರತಿಯನ್ನ ಮಾಡಿದರು. ನಂತರ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ತುಳಸಿ ಅರ್ಚನೆಯನ್ನ ಮಾಡಿದರು. ತದನಂತರ ರಾಜಾಂಗಣದಲ್ಲಿ ಬ್ರಾಹ್ಮಣ ಸಂಘದ ಸದಸ್ಯರಿಂದ ವಿಷ್ಣು ಸಹಸ್ರನಾಮ ನಾಮಾವಳಿ ಸಹಿತ ಪರ್ಯಾಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಕೋಟಿ ತುಳಸಿ ಅರ್ಚನೆಯನ್ನ ಮಾಡಿ ಆರತಿಯನ್ನ ಮಾಡಿದರು. ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನ ಸಲ್ಲಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಸುವರ್ಣಹಳ್ಳಿ ಮತ್ತು ಕುಪ್ಪಂಪಾಳ್ಯ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಭಕ್ತರು ಅಲಂಕೃತವಾದ ಉತ್ತರ ದ್ವಾರದಿಂದ ಪ್ರವೇಶಿಸಿ ಉತ್ಸವ ಮೂರ್ತಿಗಳಿಗೆ ನಮಸ್ಕರಿಸಿ ಆಲಯಕ್ಕೆ ಪ್ರವೇಶಿಸಿದರು. ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಬೆಂಗಳೂರಿನ ಇಸ್ರೋ ಲೇಔಟ್ನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ವೈಕುಂಠ ದ್ವಾರದ ದರ್ಶನದೊಂದಿಗೆ ಭಗವಂತನ ಕೃಪೆಗೆ ಪಾತ್ರರಾದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದ ಚಿತ್ತೂರು ಜಿಲ್ಲೆಯ ಶಾಂತಿಪುರಂ ಮಂಡಲದ ದಂಡಿಕುಪ್ಪಂ ಗ್ರಾಮದ ಬೆಟ್ಟದಲ್ಲಿ ನೆಲೆಸಿರುವ ಪುರಾತನ ಶ್ರೀದೇವಿ ಭೂದೇವಿ ಸಮೇತ ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯವನ್ನು ವಿವಿಧ ತರಕಾರಿ ಮತ್ತು ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಆಲಯದ ಪ್ರದಕ್ಷಿಣೆಯಾಗಿ ತರಲಾಯಿತು. ಬಳಿಕ ಉತ್ತರ ದ್ವಾರಕ್ಕೆ ಪೂಜೆಯನ್ನ ಸಲ್ಲಿಸಿ ಉತ್ಸವ ಮೂರ್ತಿಗಳನ್ನು ಉತ್ತರ ದ್ವಾರದಿಂದ ಕರೆತಂದು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು.
ತದನಂತರ ಪೂಜೆಯನ್ನ ಸಲ್ಲಿಸಿ ಮಂಗಳ ನೀರಾಜನ ಸಲ್ಲಿಸಲಾಯಿತು. ತರುವಾಯ ಭಕ್ತರು ಉತ್ತರ ದ್ವಾರದಿಂದ ಬಂದು ಗರ್ಭಗುಡಿಯಲ್ಲಿರುವ ದೇವರುಗಳನ್ನ ದರ್ಶಿಸಿ ಪಾವನರಾದರು. ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ನಿಮಿತ್ತ ವಿಶೇಷವಾಗಿ ದೇವಾಲಯದ ಆವರಣವನ್ನು ಪುಷ್ಪಗಳಿಂದ ಅಲಂಕಾರ ಮಾಡಿ ಶ್ರೀ ಬಾಲಾಜಿ ಸ್ವಾಮಿಗೆ ವಿಶೇಷವಾಗಿ ಗಜವಾಹನ ಅಲಂಕಾರವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅದ್ಧೂರಿಯಾಗಿ ವೈಭವ ಮನೋಹರವಾಗಿ ಅಲಂಕಾರ ಮಾಡಿ ಶ್ರೀ ಬಾಲಾಜಿಗೆ ಮಂಗಳ ನೀರಂಜನ ಬೆಳಗಲಾಯಿತು. ನೆರೆದ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿಯಂದು ಸ್ವಾಮಿಯನ್ನ ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ಹೊರಬರುತ್ತಾ ಪ್ರಸಾದವನ್ನ ಸ್ವೀಕರಿಸಿ ಕೃತಾತ್ಮರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಟಿ ಅಗರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯವನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ದೇವರುಗಳಿಗೆ ಫಲ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಯಿತು. ತದನಂತರ ದೇವರನ್ನು ಮುತ್ತುಗಳಿಂದ ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಆನಂತರ ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನ ಸಮರ್ಪಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಚಾಮರ ಸೇವೆಗಳನ್ನು ಸಲ್ಲಿಸಿದರು. ತರುವಾಯ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ವೈಕುಂಠ ದ್ವಾರವನ್ನ ಪ್ರವೇಶಿಸಿ ದೇವರ ದರ್ಶನ ಪಡೆದು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೊಲ್ಲಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಉತ್ತರ ದ್ವಾರದಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ತರುವಾಯ ಭಕ್ತರು ಉತ್ತರ ದ್ವಾರದಿಂದ ಬಂದು ದೇವರ ದರ್ಶನ ಪಡೆದರು. ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಬೆಂಗಳೂರಿನ ಇಟ್ಟಮಡುನಲ್ಲಿರುವ ಶ್ರೀ ಆನಂದ ತಿರುಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಆವರಣವನ್ನು ದೀಪಗಳು ಮತ್ತು ಸುಂದರ ಪುಷ್ಪಗಳಿಂದ ಭವ್ಯವಾಗಿ ಅಲಂಕರಿಸಲಾಗಿತ್ತು. ಶ್ರೀನಿವಾಸ ಸ್ವಾಮಿ ಹಾಗೂ ಅಮ್ಮನವರನ್ನು ಮೆರವಣಿಗೆಯಲ್ಲಿ ಕರೆತಂದು ವೈಕುಂಠ ದ್ವಾರದ ಬಳಿ ಪ್ರತಿಷ್ಠಾಪಿಸಲಾಯಿತು. ನಂತರ ಶ್ರೀನಿವಾಸನಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅದ್ಧೂರಿ ಅಲಂಕಾರವನ್ನ ನೆರವೇರಿಸಿ ವೈಕುಂಠ ದ್ವಾರವನ್ನು ತೆರೆಯುವ ಮೂಲಕ ಮಂಗಳ ನೀರಾಂಜನ ಸಲ್ಲಿಸಲಾಯಿತು. ಈ ಪವಿತ್ರ ಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಕೃತಾತ್ಮರಾದರು. ರಾಯಚೂರಿನ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ಭಕ್ತರಿಗೆ ಉತ್ತರ ದ್ವಾರದ ಮೂಲಕ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಹೊಸೂರಿನ ಶ್ರೀ ಕಾಡುಕೊಳ್ಳು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ದಕ್ಷಿಣ ತಿರುಪತಿ ದೇವಸ್ಥಾನ, ಪಾತಕೋಟ ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನ, ಚಪ್ಪಡಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಆಚರಿಸಲಾಯಿತು. ವೈಕುಂಠ ಏಕಾದಶಿ ನಿಮಿತ್ತ ಕೃಷ್ಣಗಿರಿ ಜಿಲ್ಲೆಯ ವಿವಿಧ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ಪ್ರವೇಶ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಹೊಸೂರು ಸಮೀಪದ ದಕ್ಷಿಣ ತಿರುಪತಿ ಎಂದೇ ಕರೆಯಲ್ಪಡುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ
ಪಾತಕೊಟ್ಟ ಗ್ರಾಮದ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಚಪ್ಪಡಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಅದೇ ರೀತಿ ಟೈಟಾನ್ ವಾಚ್ ಕಂಪನಿ ಹಿಂಭಾಗದಲ್ಲಿರುವ ಶ್ರೀ ವೆಂಕಟೇಶ್ವರ ನಗರದಲ್ಲಿರುವ ಶ್ರೀ ಕಾಡುಕೊಳ್ಳು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ನಡೆದವು. ಚಪ್ಪಡಿ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಸ್ವರ್ಗದ್ವಾರದ ಉದ್ಘಾಟನಾ ಸಮಾರಂಭದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ದೇವಸ್ಥಾನಗಳಲ್ಲಿ ಮುಂಜಾನೆಯಿಂದಲೇ ಸುಪ್ರಭಾತ ಸೇವೆ, ನಿತ್ಯ ಹೋಮ, ಜಪವಿಧಿ, ಆಧಾರಾಧಿಯೋಗ, ಮಂತ್ರಿಪುಷ್ಪಂ, ಸಹಸ್ರನಾಮ ಪಾರಾಯಣ, ಆಧ್ಯಾತ್ಮಿಕ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಇದಾದ ನಂತರ ಭಾಗವತ ಕೈಂಕರ್ಯಗಳು ನಡೆದ ನಂತರ ಉತ್ಸವ ದ್ವಾರದ ಮೂಲಕ 7ನೇ ಸ್ವರ್ಗದ್ವಾರದಲ್ಲಿ ಪ್ರವೇಶ ಮಾಡಿದರು. ನಂತರ ವೈಕುಂಠ ಏಕಾದಶಿ ಪರಮಪಥ ಸ್ವರ್ಗದ್ವಾರ ತೆರೆಯುವ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಸಾವಿರಾರು ಭಕ್ತರು ಬೆಳಗಿನ ಜಾವದಿಂದಲೇ ಎಲ್ಲ ದೇವಾಲಯಗಳಲ್ಲಿ ದೀರ್ಘ ಸರದಿ ಸಾಲಿನಲ್ಲಿ ಕಾಯುತ್ತಿದ್ದರು ಮತ್ತು ಸ್ವರ್ಗ ದ್ವಾರ ತೆರೆದ ನಂತರ ಎಲ್ಲರೂ ಪ್ರವೇಶಿಸಿ ದರ್ಶನ ಪಡೆದು ಭಗವಂತನನ್ನ ಪೂಜಿಸಿದರು. ಭಗವಂತನಿಗೆ ಮಹಾಮಂಗಳಾರತಿ, ದೀಪಾರಾಧನೆ ಮಾಡಿದ ನಂತರ ಸತಾರಿ ಸೇವೆ, ತುಳಸಿ ತೀರ್ಥ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಪ್ರಸಾದವನ್ನ ಅರ್ಪಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.